ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಮಾಡ್ತಾ ಇದ್ದೀನಿ ಅಕ್ಕಿ ಕಡುಬು ಅಥವಾ ವೆಜ್ ಮೋಮೋಸು. ನಾವು ಉತ್ತರ ಕರ್ನಾಟಕದಲ್ಲಿ ಇದನ್ನು ಅಕ್ಕಿ ಕಡುಬು ಅಂತೀವಿ. ನಾನು ಅಕ್ಕಿಯಿಂದನೂ ಕೂಡ ಮಾಡಿದ್ದೀನಿ, ಮೈದಾದಿಂದನೂ ಮಾಡಿದ್ದೀನಿ. ಅಕ್ಕಿಯಿಂದ ಮಾಡಿದರೆ ತುಂಬ ಹೆಲ್ದಿ ಇರುತ್ತೆ. ಮೊದಲಿಗೆ ಒಂದು ಪಾತ್ರೆ ತಗೊಳ್ಳಿ, ಅದರೊಳಗೆ 1/4 ಕಪ್ಪಷ್ಟು ನೀರು ಹಾಕ್ಕೊಳ್ಳಿ, ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕ್ಕೊಂಡು ಕುದಿಯಲು ಬಿಡಿ. ಕುದಿ ಬಂದ ತಕ್ಷಣ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ಅಕ್ಕಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಅಕ್ಕಿ ಹಿಟ್ಟು ಯಾವಾಗಲೂ ಜಾಸ್ತಿ ಗಂಟಾಗಲ್ಲ, ಆದ್ರೂ ಕಲಿಸ್ತಾ ಇರಬೇಕು. ಕಲಿಸ್ಕೊಂಡು ಅದನ್ನು 2 ರಿಂದ 3 ನಿಮಿಷಷ್ಟು ಸ್ಲೋ ಫ್ಲೇಮಲ್ಲಿ ಹಬೆಯಲ್ಲೇ ಹಾಗೆ ಇಟ್ಬಿಡಿ ಮುಚ್ಚಿಟ್ಟು. 2 ನಿಮಿಷ ಆದಮೇಲೆ ತೆಗೆದು ನೋಡಿ, ಸಾಫ್ಟಾಗಿ ಆಗಿದೆ. ಆಮೇಲೆ ಒಂದು ಮಿಕ್ಸಿಂಗ್ ಬೌಲು ಅಥವಾ ಪ್ಲೇಟಲ್ಲಿ ತಕ್ಕೊಂಡು ಅದನ್ನು ತಣ್ಣಗಾಗಲಿಕ್ಕೆ ಬಿಡಿ. ಸ್ವಲ್ಪ ಕೈಗೆ ನೀರು ಹಚ್ಚಿಬಿಟ್ಟು ಸಾಫ್ಟಾಗಿ ರೆಡಿ ಮಾಡ್ಕೊಳ್ಳಿ ಡೋನ. ಎಣ್ಣೆ ಕೂಡ ಹಾಕ್ಕೋಬಹುದು, ಸ್ವಲ್ಪ ಬಿಸಿ ಇರುತ್ತೆ. ತಣ್ಣಗಾದ್ಮೇಲೆ ಮಾಡಿದ್ರೂ ಪರವಾಗಿಲ್ಲ. ತಣ್ಣಗಾಗೋ ತನಕ ಕಾದರೆ ಸ್ವಲ್ಪ ಮೇಲ್ಗಡೆ ಅದು ಕೆನೆ ಥರ ಬರುತ್ತಲ್ವ, ರಫ್ ಆಗುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಬೆಚ್ಚಗಿದ್ದು ಆಗಲೇ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಸಾಫ್ಟಾಗಿ ಆಗಿದೆ. ಒಂದು ಪ್ಯಾನ್ ತೊಗೊಳ್ಳಿ, ಅದರೊಳಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಸಣ್ಣಗೆ ಹಚ್ಚಿರುವಂಥ ಈರುಳ್ಳಿ ಹಾಕ್ಕೊಳ್ಳಿ. ನೀವು ಇಲ್ಲಿ ಹಸಿ ಮೆಣಸಿನ್ಕಾಯಿ ಕೂಡ ಹಾಕೋಬೋದು. ನಾನು ಒಣ ಖಾರ ಮೆಣಸಿನ್ಕಾಯಿ ಹಾಕಿದ್ದೀನಿ, ರೆಡ್ ಚಿಲ್ಲೀಸು. ಆಮೇಲೆ ಕಟ್ ಮಾಡಿರೋವಂಥ ಶುಂಠಿ, ಸಣ್ಣಗೆ ಕಟ್ ಮಾಡಿರೋವಂಥ ಬೆಳ್ಳುಳ್ಳಿ ಅದು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ನಾನು ಕಟ್ ಮಾಡಿರೋವಂಥ ಇಲ್ಲಿ ಕ್ಯಾರೆಟ್ ಹಾಕ್ತಾಯಿದ್ದೀನಿ ಸಣ್ಣಗೆ. ಕ್ಯಾಬೇಜ್ ಕೂಡ ಸಣ್ಣಗೆ ಕಟ್ ಮಾಡಿರೋವಂಥದ್ದು, ಅದು ಕೂಡ ಹಾಕ್ತಾಯಿದ್ದೀನಿ. ನೀವು ತರಕಾರಿ ಯಾವ್ದು ಬೇಕಾದರೂ ಹಾಕ್ಬೋದು. ನಾನಿಲ್ಲಿ ಕ್ಯಾರೆಟು, ಕ್ಯಾಬೇಜು, ಪನ್ನೀರ್ ಅಷ್ಟೇ ಹಾಕ್ತಾಯಿದ್ದೀನಿ. ಬೇಕಾದರೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ, ಕಾಲಿಫ್ಲವರ್ ಹಾಕ್ಕೊಳ್ಳಿ, ಬೀನ್ಸ್ ಹಾಕ್ಕೊಳ್ಳಿ, ಗ್ರೀನ್ ಪೀಸ್ ಕೂಡ ಹಾಕ್ಕೋಬಹುದು. ಕಾಳು ಮೆಣಸು ಪೌಡ್ರು ಸ್ವಲ್ಪ ಹಾಕ್ತಾಯಿದ್ದೀನಿ. ಖಾರ ಇರುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿದ್ದೀವಿ. ಆಮೇಲೆ 2 ನಿಮಿಷ ಅದನ್ನು ಹಾಗೆ ಬೇಯಲಿಕ್ಕೆ ಬಿಟ್ಬಿಡಿ. ನೀರು ಹಾಕಬೇಡಿ, ಅದೇ ನೀರು ಬಿಟ್ಕೊಳ್ಳುತ್ತೆ, ಉಪ್ಪು ಹಾಕಿರ್ತೀವಲ್ಲ ಅದಕ್ಕೆ. ಸ್ವಲ್ಪ ಸಾಫ್ಟ್ ಆದಮೇಲೆ ತೆಗೆದುಬಿಡಿ. ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ, ರೆಡಿ ಮಾಡಿರುವ ತರಕಾರಿಯ ಹಾಕ್ಕೊಂಡು ಒರಿಗೆನೋ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ಬೇಕೆಂದರೆ ಹಾಕ್ಕೊಳ್ಳಿ, ರುಚಿ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ತಾಯಿದ್ದೀನಿ. ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಕಟ್ ಮಾಡಿರೋಂಥ ಕೊತ್ತಂಬರಿ. ನಾನಿಲ್ಲಿ ಸೇಜ್ವಾನ್ ಚಟ್ನಿ ಹಾಕ್ಕೊಂಡಿದ್ದೀನಿ, ಇದು ಕೂಡ ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಳ್ಳಿ. ಇಲ್ಲ ಟೊಮೆಟೊ ಸಾಸ್ ಹಾಕ್ಕೋಬೋದು ಅಥವಾ ಚೀಸ್ ಹಾಕ್ಕೋಬೋದು. ಅದೆಲ್ಲ ಹೆಲ್ದಿ ಇರಲ್ಲ ಚೀಸ್ ಎಲ್ಲ ಅಂತ ಹಾಕಿಲ್ಲ ನಾನು. ಸೋಯಾ ಸಾಸ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ನಿಂಬೆ ಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ, ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ನಾವು ಆಗಲೇ ಖಾರ ಕೂಡ ಹಾಕಿದ್ದೀವಿ, ನೋಡ್ಕೊಂಡು ಹಾಕ್ಕೋಬೇಕು. ಫ್ರೆಶ್ ಪನ್ನೀರನ್ನು ಹೆರಚಿ ಹಾಕ್ತಾಯಿದ್ದೀನಿ. ನೀವು ತರಕಾರಿ ಜಾಸ್ತಿ ಕೂಡ ಹಾಕೋಬೋದು ಇದರಲ್ಲಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ನಾವು ಅಲ್ಲಿ ಉಪ್ಪು ಹಾಕ್ಕೊಂಡಿದ್ವಿ ಒಗ್ಗರಣೆಯಲ್ಲಿ. ನಾನಿಲ್ಲಿ ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ, ಅದರಲ್ಲಿ ನೀರು ಹಾಕ್ಬಿಟ್ಟು ಕಾಯಲಿಕ್ಕೆ ಇಟ್ಟಿದ್ದೀನಿ. ಆಮೇಲೆ ಇಡ್ಲಿ ಪ್ಲೇಟ್ ಇರುತ್ತಲ್ಲ, ಅದಕ್ಕೆ ಎಣ್ಣೆ ಸವರ್ಬಿಟ್ಟು ಇಟ್ಟಿದ್ದೀನಿ. ಕಡುಬು ನಾವು ಇಡ್ಲಿ ಪಾತ್ರೆಯಲ್ಲೇ ನಾನು ಬೇಯಿಸ್ತಾ ಇದ್ದೀನಿ. ಈಸಿಯಾಗಿ ಆಗುತ್ತೆ, ಇಡೋಕ್ಕೂ ಈ ಸಿಂಪಲ್ಲು ಅಂತ. ನಾನಿಲ್ಲಿ ಹಪ್ಪಳ ಒತ್ತುವ ಮಷೀನ್ ಇದೆ, ಅದರಲ್ಲಿ ಮಾಡ್ತಾಯಿದ್ದೀನಿ. ಬೇಕಾದರೆ ನೀವು ಲಟ್ಟಿಸ್ಕೋಬೋದು, ಇಲ್ಲ ಕೈಯಲ್ಲೇ ತಟ್ಟಿಬಿಟ್ಟು ಮಾಡ್ಕೋಬಹುದು. ಪುರಿ ಥರ ಮಾಡಿಕೊಂಡು ಅದರಲ್ಲಿ ಸ್ಟಫ್ ಮಾಡ್ಕೋಬಹುದು. ಇಲ್ಲ ಒಂದು ಪ್ಲೇಟಿಗೆ ಎಣ್ಣೆ ಹಾಕಿಬಿಟ್ಟು ಅದರಲ್ಲಿ ಪೇಪರಲ್ಲಿ ಕೂಡ ಒತ್ತಬಹುದು ಕೈಯಿಂದ, ಅದು ಕೂಡ ಚೆನ್ನಾಗಿ ಬರುತ್ತೆ.
ನಾನು ಎರಡು ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ. ಇದು ಮೈದಾಯಿಂದ ಮಾಡಿರುವಂಥದ್ದು. ನಾನು ಮೈದಾಗೆ ಸ್ವಲ್ಪ ಉಪ್ಪು ತುಪ್ಪ ನೀರು ಹಾಕಿಬಿಟ್ಟು ಕಲಿಸ್ಬಿಟ್ಟು ಚಪಾತಿ ಹಿಟ್ಟಿನಗಿಂತಲೂ ಸ್ವಲ್ಪ ಗಟ್ಟಿಯಷ್ಟು ಕಲಸಿ ಇಟ್ಟಿದ್ದೆ. ಅದರಿಂದ ಸಣ್ಣ ಉಂಡೆ ಮಾಡಿ ಅದರಿಂದನೂ ಕೂಡ ಪೂರಿ ಮಾಡಿದ್ದೀನಿ. ಆ ಪೂರಿಯಲ್ಲಿ ನಾವು ವೆಜ್ಜು ಮಿಕ್ಸ್ ಮಾಡಿದ್ವಲ್ವ ಬೇಯಿಸಿದ್ದು, ಅದೆಲ್ಲ ಸ್ಟಫ್ ಮಾಡಿಬಿಟ್ಟು ಯಾವ ಬೇಕಾದರೂ ಆಕಾರನ ಕೊಡಬಹುದು. ನಾನು ಕಡುಬಿನ ಆಕಾರ ಕೊಟ್ಟಿದ್ದೀನಿ. ಇದು ಅಕ್ಕಿಯಿಂದ ಮಾಡಿರುವಂಥ ಪೂರಿಗಳು. ನೀವು ಕಟ್ಟರ್ ಎಲ್ಲ ಇತ್ತು ಅಂದರೆ ಆ ರೀತಿ ಕೊಡಬಹುದು, ಮಕ್ಕಳಿಗೆ ಇಷ್ಟ ಆಗತ್ತೆ. ನಾನು ಸಿಂಪಲ್ಲಾಗಿ ಇದು ಕಡುಬಿನ ಥರ ಮಡಿಚಿ ಇಡ್ತಾ ಇದ್ದೀನಿ. ನಿಧಾನವಾಗಿ ಮಾಡ್ಕೊಳ್ಳಿ, ಇದು ಅಕ್ಕಿಯಿಂದ ಮಾಡಿರೋದ್ರಿಂದ ಅಂಟ್ಕೊಳ್ಳುತ್ತೆ. ಇಡ್ಲಿ ಪ್ಲೇಟ್ನಲ್ಲಿ ಎಣ್ಣೆ ಹಚ್ಚಿದ್ವಲ್ವ ಅದರೊಳಗೆ ನಿಧಾನವಾಗಿ ಒಂದೊಂದಾಗಿ ಇಟ್ಬಿಡಿ. ಇದು ಮೈದಾದಿಂದ ಮಾಡಿರೋ ಅಂಥದ್ದು. ಇದು ನಿಮ್ಗೆ ಯಾವ ಬೇಕು ಶೇಪು ಅದು ಕೊಡಬಹುದು. ನಾನು ಸಿಂಪಲ್ಲಾಗಿ ಇಲ್ಲಿ ಸಮೋಸ ಶೇಪು ಟ್ರ್ಯಾಂಗಲ್ ಥರ ಕೊಡ್ತಾ ಇದ್ದೀನಿ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಸ್ಕೂಲಿಂದ ಬಂದ ತಕ್ಷಣ ಈ ರೀತಿ ತರಕಾರಿ ಎಲ್ಲ ಹಾಕಿ ಮಾಡಿಕೊಟ್ರೆ ಅವ್ರಿಗೆ ಗೊತ್ತೇ ಆಗಲ್ಲ ತರಕಾರಿ ಇದೆ ಅಂತ ಅಂದ್ಬಿಟ್ಟು. ಮತ್ತು ಫ್ರೈ ಕೂಡ ಇಲ್ಲ, ಎಣ್ಣೆನೂ ಕಡಿಮೆ ಇರುತ್ತೆ. ಹೆಲ್ದಿಯಾಗಿ ಹಬೆಯಲ್ಲಿ ಬೇಯಿಸಿರುವಂಥದ್ದು. ನಾವು ಅರಿಶಿಣದ ಎಲೆ ಸಿಕ್ಕಿತ್ತು ಅಂದರೆ ಅರಿಶಿಣ ಎಲೆದಲ್ಲಿನೂ ಕೂಡ ನಾವು ಹಬೆಯಲ್ಲಿ ಬೇಯಿಸ್ಕೊಂಡ್ರೆ ಅದು ಕೂಡ ಫ್ಲೇವರು ಚೆನ್ನಾಗಿ ಬರುತ್ತೆ. ನಮ್ಮ ಅಮ್ಮ ಎಲ್ಲ ಅದೇ ರೀತಿ ಮಾಡ್ತಾ ಇದ್ದಿದ್ದು ಕಡುಬು. ಅರಿಶಿಣದ ಎಲೆ ಸಿಗ್ತಾ ಇತ್ತು. ಇಲ್ಲಿ ನೋಡಿ, ಇದು ಕೂಡ ಅಕ್ಕಿಯಿಂದನೇ ಮಾಡಿರೋದು. ನಾನು ಮೋದಕ್ ಥರ ಶೇಪ್ ಕೊಟ್ಬಿಟ್ಟು ಅದನ್ನು ಕೊಟ್ಟಿದ್ದೀನಿ. ಇದು ಅಕ್ಕಿಯಿಂದ ಮಾಡಿರೋದು 5 to 7 ಮಿನಿಟ್ಸ್ ಅಷ್ಟೇ ಬೇಯಿಸಬೇಕು. ಮೈದಾದಿಂದ ಮಾಡಿರ್ತೀವಲ್ವ ಅದಕ್ಕೆ ನಾವು 5 to 10 ಮಿನಿಟ್ಸ್ ತನಕ ಬೇಯಿಸಬೇಕಾಗತ್ತೆ. ಇದೊಂದು ಟ್ರ್ಯಾಂಗಲ್ ಥರ ಶೇಪ್ ಕೊಟ್ಟಿದ್ದೀನಿ. ಶೇಪು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಶೇಪು ಚೆನ್ನಾಗಿತ್ತಂದರೆ ಅವರು ತಿನ್ನೋಕ್ಕೆ ಇಷ್ಟಪಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ನೋಡಿ 5 ಮಿನಿಟ್ಸ್ ಆಗಿದೆ. ಇದು ಸಾಫ್ಟಾಗಿ ಬೆಂದ್ಬಿಟ್ಟಿದೆ. ಬಿಸಿ ಇರುತ್ತೆ, ಬಿಸಿ ಇರುವಾಗಲೇ ತೆಗೆದುಬಿಡಿ. ಇಲ್ಲಿ ನೋಡಿ, ಮೈದಾದಿಂದ ಮಾಡಿರುವಂಥ ಮೊಮೋಸು ಅಥವಾ ಕಡುಬು ಹಾಕ್ತಾಯಿದ್ದೀನಿ. ಇದು ನೀವು 10 ಮಿನಿಟ್ಸ್ ತನಕ ಬೇಯಿಸಿ. ಇಲ್ಲಿ ನೋಡಿ ಸಾಫ್ಟಾಗಿ ಬೆಂದಿದೆ. ರುಚಿಕಟ್ಟಾದ ಮಣ್ಣೆಯಲ್ಲೇ ನಾವು ಮೊಮೋಸು ಮಾಡಿ ಕೊಡ್ಬೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ. ಹೆಲ್ದಿ ಕಡುಬು ಅಥವಾ ಮೊಮೋಸು ರೆಡಿಯಾಗಿದೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.